ಕುಮಟಾ ನಗರದ ಮಹಾಲಕ್ಷ್ಮಿ ಕಂಪೌಂಡ್ ಹಿಂಭಾಗದ ರಾಮನಗರದಲ್ಲಿ ಪ್ರಸಿದ್ಧ ಡಾಕ್ಟರ್ ಭರತ್ ಶೆಟ್ ಮಾಲೀಕತ್ವದಲ್ಲಿ ನೂತನವಾಗಿ ತೆರೆಯಲಾದ ಅಭಯ ಹೆಲ್ತ್ ಕೇರ್ ಸೆಂಟರ್ ಅನ್ನು ಸೆಮಿಕಾನ್ ಡೆನ್ಫೋಸ್ ಇಂಡಿಯಾ ಕಂಪನಿಯ ವ್ಯವಸ್ಥಾಪಕ ನಿರ್ದೇಶಕ ಹಾಗೂ ಮಾರಾಟ ವಿಭಾಗದ ಮುಖ್ಯಸ್ಥರಾದ ಶರತ್ ಯಶವಂತ್ ಶಾನ್ಭಾಗ್ ಅವರು ಉದ್ಘಾಟಿಸಿದರು. ಕುಮಟಾದ ಪ್ರಸಿದ್ಧ ಕನ್ಸಲ್ಟೆಂಟ್ ಫಿಜಿಷಿಯನ್ ಡಾಕ್ಟರ್ ಭರತ್ ಶೇಟ್ ಅವರ ಅಭಯ ಹೆಲ್ತ್ ಕೇರ್ ಅನ್ನ ಉದ್ಘಾಟಿಸಿ ಮಾತನಾಡಿದ ಸೆಮಿಕಾನ್ ಡೆನ್ಫೋಸ್ ಇಂಡಿಯಾ ಕಂಪನಿಯ ವ್ಯವಸ್ಥಾಪಕ ನಿರ್ದೇಶಕ ಹಾಗೂ ಮಾರಾಟ ವಿಭಾಗದ ಮುಖ್ಯಸ್ಥರಾದ ಶರತ್ ಯಶವಂತ ಶಾನ್ಭಾಗ್ ಅವರು, ನನ್ನ ತಂದೆ ಶ್ರಮದಿಂದ ಕಟ್ಟಿದ ಮನೆ ಇದೀಗ ಆಸ್ಪತ್ರೆಯಾಗಿ ಸಾರ್ವಜನಿಕ ಸೇವೆಗೆ ಬಳಕೆಯಾಗುತ್ತಿರುವುದು ನನಗೆ ತುಂಬಾ ಖುಷಿ ನೀಡಿದೆ. ಡಾಕ್ಟರ್ ಭರತ್ ಶೇಟ್ ಅವರು ಕುಮಟಾದಲ್ಲಿ ಹೆಸರು ಮಾಡಿದ ಪ್ರಸಿದ್ಧ ವೈದ್ಯರು. ಅವರ ಪತ್ನಿ ಕೂಡ ಮಕ್ಕಳ ತಜ್ಞ ವೈದ್ಯರಾಗಿದ್ದರಿಂದ ಈ ಆಸ್ಪತ್ರೆಯ ಮೂಲಕ ಸಮಾಜಕ್ಕೆ ಉತ್ತಮ ಆರೋಗ್ಯ ಸೇವೆ ನೀಡುವಂತಾಗಲಿ ಎಂದು ಹಾರೈಸಿದರು. ನನಗೆ ಅತ್ಯಂತ ಹೆಮ್ಮೆ ಆಗ್ತಾ ಇದೆ, ಮತ್ತೆ ಕೃತಜ್ಞತೆಯ ಕೂಡ ಭಾವನೆ ಕೂಡ ಬರ್ತಾ ಇದೆ. ಯಾಕೆ ಹೇಳಿದ್ರೆ ಇದು ಉದ್ಘಾಟನೆಗೊಳ್ತಾ ಇರುವುದು ಇದು ನನಗಂತೂ ನಿಮ್ಗೆ ಹಾಸ್ಪಿಟಲ್ ಅಥವಾ ಕ್ಲಿನಿಕ್ ಇರ್ಬೋದು, ಇದು ನಾನು ಆಕ್ಚುಲಿ ಹುಟ್ಟಿ ಬೆಳೆದಂತ ಮನೆ. ಇದು ನನಗೆ ಅದು ಬಹಳ ಇದೆ, ಹೆಮ್ಮೆ ಇದೆ. ಈ ಮನೆ ಆಕ್ಚುಲಿ ನನ್ನ ತಂದೆಯವರು 1971 ಕನ್ಸ್ಟ್ರಕ್ಷನ್ ಚಾಲೂ ಮಾಡಿದ್ರು. ಬಹಳ ಬೆವರು ಮತ್ತೆ ಇದರ ಶ್ರಮದಿಂದ ಕಟ್ಟಿದ ಮತ್ತೆ ಪ್ರೀತಿಯಿಂದ ಕಟ್ಟಿದ ಮನೆ ಇದು. ನನ್ನ ತಾಯಿಯ ಹೆಸರಲ್ಲಿ ಕಟ್ಟಿದ್ರು, ನಿಮ್ಗೆ ಗೊತ್ತಿರಲಿಕ್ಕಿಲ್ಲ. ನನ್ನ ತಾಯಿಯ ಹೆಸರು ರಾಧಾ ಅಂತ ಇದ್ದು, ನಾನು 1.5 ವರ್ಷ ಇರ್ಬೇಕಾದ್ರೆ ಅವಳು ತೀರ್ಕೊಂಡಿದ್ದು. ಅದಕ್ಕಾಗಿ ಅವಳ ಹೆಸರು ಮೇಲೆ ಈ ಮನೆ ಕಟ್ಟಿದ್ರು. ಅದೇ ಇದರಿಂದ ಮುಂದೆ ಬಂದಿತ್ತು. ಮತ್ತೆ ತಂದೆಯವರು ನಂದು ಆಕ್ಚುಲಿ ನಿಮ್ಗೆ ಗೊತ್ತಿರ್ಲಿಕ್ಕಿಲ್ಲ, ಬಹಳ ಸೇವೆ ಮಾಡ್ತಾ ಇದ್ರು. ಆಕ್ಚುಲಿ ಬಹಳ ಪರೋಪಕಾರಿ ಇದ್ರು ಅವರು, ಎಲ್ಲರಿಗೂ ಹೆಲ್ಪ್ ಮಾಡೋದು. ಯಾವಾಗ್ಲೂ ಏನಾದ್ರು ಬೇಕಾದ್ರೆ ವಾಯ್ಕೆ ಇದ್ದಾರೆ. ಆ ಟೈಮಲ್ಲಿ ನಮ್ಮ ತಂದೆಯವ್ರ ಹತ್ರ ಕಾರ್ ಇತ್ತು, ಮತ್ತೆ ಫೋನ್ ಆವಾಗ ಯಾತ್ರ ಇರ್ಲಿಲ್ಲ. ಬಟ್ ಕುಮಟಾದ 3-4 ಜನರ ಹತ್ರ ಇರ್ಬೇಕು ಮೋಸ್ಟ್ಲಿ. ಆ ಟೈಮಲ್ಲಿ ಕೂಡ ಅವ್ರು ಹೆಲ್ಪ್ ಮಾಡ್ತಾ ಇದ್ರು. ಅದೇ ನಮ್ಗೆ ಬಂದಿದೆ ಈಗ ಗುಣ ಅದು. ಅದಕ್ಕಾಗಿ ನಾನು ಕೂಡ ಕಂಟಿನ್ಯೂ ಮಾಡ್ತಾ ಇದ್ದೇನೆ ಅವ್ರದ್ದೇ ಟೈಪ್ ಸೇವೆ. ಬಟ್ ನನ್ಗೆ ಒಂದೇ ಇದಂದ್ರೆ, ನನಗೆ ವಾಯ್ಕೆಯವ್ರ ಮಗ ಹೇಳಿದ್ರೆ ನನ್ಗೆ ಮತ್ತೆ ಬಹಳ ಹೆಮ್ಮೆ ಆಗ್ತದೆ. ನನ್ಗೆ ಶರತ್ ಶಾನ್ಭಾಗ್ ಅಂತ ಕರೆಯೋದ್ ಬದಲು ವಾಯ್ಕೆ ಮಗ ಅಂತ ಹೇಳಿದ್ರೆ ನನ್ಗೆ ಬಹಳ ಖುಷಿ ಆಗ್ತದೆ. ಓಕೆ, ಇವರಿಬ್ಬರು ಮೊದಲು ಬೇರೆ ಕ್ಲಿನಿಕ್ ಇತ್ತು, ನನ್ಗೆ ಗೊತ್ತು. ಅವ್ರದ್ದು ಆ ಕಡೆ ಬಟ್ ಈ ಕಡೆ ಬಂದಿದ್ದೆ ಲೈಕ್ ನಮ್ಗೆ ಬಹಳ ಒಳ್ಳೇದಾಯ್ತು. ನಮ್ಮ ಕುಮಟಾದ ಭಾಗದಲ್ಲಿ ಈಗ ರಮಾಕಾಂತ್ ಹೇಳಿದಾಗ ಯಾವುದು ವೈದ್ಯಕೀಯ ಸೌಲಭ್ಯನೇ ಇಲ್ಲ ಇಲ್ಲಿ. ನಮ್ಮ ಹತ್ರ ಒಳ್ಳೆ ಡಾಕ್ಟರ್ಸ್ ಕೂಡ ಸರಿಯಾಗಿರ್ಲಿಲ್ಲ, ಏನೂ ಅಡ್ವಾನ್ಸ್ ಫೆಸಿಲಿಟೀಸೇ ಇರ್ಲಿಲ್ಲ. ಇದ್ರೂ ಕೂಡ ಅಲ್ಲಿ ಹೋಗ್ಬೇಕು, ಇಲ್ಲಿ ಹೋಗ್ಬೇಕು, ಆ ಕಡೆ ಹೋಗ್ಬಾ, ಈ ಕಡೆ ಹೋಗ್ಬಾ. ನನ್ಗೆ ಗೊತ್ತು ಇದೆಲ್ಲ ಆಗ್ತಾ ಇದ್ದು. ನಮ್ಮ ರಿಲೇಟಿವ್ಸ್ ಕೂಡ ಇಲ್ಲಿ ಇದ್ದಾರೆ, ಅವ್ರಿಗೆ ಎಷ್ಟು ಕಷ್ಟ ಆಗ್ತದೆ. ಏನಿದ್ರು ಮಂಗಳೂರು ಹೋಗ್ಬೇಕಿಲ್ಲ ಅಂದ್ರೆ ಮಣಿಪಾಲ. ಓಕೆ, ಈಗ ನೋಡಿದ್ರೆ ಈಗ ನಂದೇ ಮನೆಯಲ್ಲಿ ಒಳ್ಳೆಯದು ತಂದೆ ಮಾಡಿದ ಮನೆ, ಇದರಲ್ಲಿ ಒಳ್ಳೆಯದು ಹಾಸ್ಪಿಟಲ್ ಆಗ್ತಾ ಇದೆ, ಜನರ ಸೇವೆ ಆಗ್ತಾ ಇದೆ ಈ ಭಾಗದಲ್ಲಿ. ಓಕೆ, ಡಾಕ್ಟರ್ ಭರತ್ ಮತ್ತು ರಂಜಿತಾ ಅವರೇ ನನ್ನ ತಂದೆಯ ಈ ಮನೆಯನ್ನು ಕಟ್ಟಲು ಹಾಕಿದ ಅದೇ ಪ್ರೀತಿ, ಕಾಳಜಿ ಮತ್ತು ಆತ್ಮೀಯತೆಯಿಂದ ಈ ಕ್ಲಿನಿಕ್ನ ಬಾಗಿಲನ್ನು ತೆರೆದು ಬರುವ ಪ್ರತಿಯೊಬ್ಬ ರೋಗಿಗಳನ್ನು ನೀವು ಉಪಚರಿಸಿ ಈ ಜಾಗದಲ್ಲಿರುವ ಸಕಾರಾತ್ಮಕ ಶಕ್ತಿ, ಪಾಸಿಟಿವ್ ಎನರ್ಜೀಸ್ ಅಂಡ್ ಪಾಸಿಟಿವ್ ವೈಬ್ಸ್ ಮತ್ತು ನಿಮ್ಮ ವೈದ್ಯಕೀಯ ಹಸ್ತಗಳು ಇಲ್ಲಿ ಬರುವ ಪ್ರತಿಯೊಬ್ಬರಿಗೂ ಸಂಪೂರ್ಣ ಆರೋಗ್ಯವನ್ನು ನೀಡಲಿ ಎಂದು ಹಾರೈಸಿದೆ. ಉದ್ಯಮಿ ರಮಾಕಾಂತ್ ಪ್ರಭು ಮಾತನಾಡಿ, ಡಾಕ್ಟರ್ ಭರತ್ ಶೇಟ್ ಅವರು ಒಳ್ಳೆಯ ಫಿಜಿಷಿಯನ್. ಈ ಆಸ್ಪತ್ರೆಯ ಮೂಲಕ ಕುಮಟಾ ಜನತೆಗೆ ಉತ್ತಮ ಆರೋಗ್ಯ ಸೇವೆ ದೊರೆಯುವಂತಾಗಲಿ ಎಂದರು. ಶುಭ ಹಾರೈಸಿದರು. ಡಾಕ್ಟರ್ ಭರತ್ ಶೇಟ್ ಅವರು ಕುಮಟಾಕ್ಕೆ ಬಂದಿದ್ದಾರೆ ಅಂತ ಹೇಳಿದ ತಕ್ಷಣ ನಮಗೆ ತುಂಬಾ ಆನಂದ ಆಯ್ತು. ಯಾಕಂದ್ರೆ ನಮ್ಮ ಕುಮಟಾದಲ್ಲಿ ಈಗ ಒಂದು ಹಾಸ್ಪಿಟಾಲಿಟಿ ಹೇಳುವಂತ ಒಂದು ಯಾವುದು ಫೆಸಿಲಿಟಿ ಸರಿ ಇಲ್ಲ. ಅಂತದ್ರಲ್ಲೂ ಭರತ್ ಶೇಟ್ ಅವ್ರು ಯಾರಂತನೂ ನನಗೆ ಗೊತ್ತಿರ್ಲಿಲ್ಲ. ಅವರೊಂದು ಬಿಲ್ಡಿಂಗ್ಗೋಸ್ಕರ ಜಾಗ ಹುಡುಕ್ತಾ ಇದ್ದಾರೆ ಅಂತ ಹೇಳ್ಕೊಂಡು ಎಲ್ಲೋ ಹೊರಗಡೆಯಿಂದ ಸುದ್ದಿ ಬಂತು. ತನ್ಮಧ್ಯೆ ಅವರ ಬಾಬಾಜಿ ಅವರು ಹಾವೇರಿಯಿಂದ ಅವರು ಬೇರೆಯವ್ರ ಮುಖಾಂತರ ಒಬ್ರು ಬಂದ್ರು. ನನಗೆ ಒಂದು ಸಂತೋಷ ಆಯ್ತು. ಯಾಕಂತ ಹೇಳಿದ್ರೆ ಇಂತಹ ಒಂದು ಮನೆ ಭರತ್ ಶೇಟ್ ಅಂತ ಡಾಕ್ಟರ್ ಕೈಯಲ್ಲಿ ಸಿಕ್ತಲ್ಲ. ಯಾಕಂದ್ರೆ ಇದು ನನ್ನ ಒಬ್ಬದ ಸ್ವಾರ್ಥ ಅಲ್ಲ, ಇದು ನಮ್ಮ ಕುಮಟಾ ಊರಿನ ಒಂದು ಲಕ್ ಅಂತ ತಿಳ್ಕೊಳ್ತೇನೆ. ಯಾಕಂತ ಹೇಳಿದ್ರೆ ಯಾವುದೇ ಒಂದು ಕ್ಷಣಕ್ಕೂ ಬೇಕಾದ್ರೆ ಇಲ್ಲಿ ಪ್ರತಿಯೊಂದಕ್ಕೂ ದೂರ ಹೋಗ್ಬೇಕಿತ್ತು. ಇಲ್ಲಿ ಒಂದು ಒಳ್ಳೆ ಫಿಸಿಷಿಯನ್ ಹೇಳೋರು ಯಾರು ಇರಲಿಲ್ಲ, ಎಲ್ಲ ಟೈಮ್ನಲ್ಲಿ ಅವೈಲೇಬಲ್ ಇರಲಿಲ್ಲ. ಅಂತಹ ಒಂದು ಭರತ್ ಶೇಟ್ ಡಾಕ್ಟರ್ದು ಮನೆ ಇವತ್ತು ಇಲ್ಲ ಆಗ್ತಾ ಇದೆ ಅಂತ ಹೇಳಿದ್ರೆ, ನಾನು ಶರತ್ ಶಾನ್ಭಾಗ್ ಅವ್ರಿಗೆ ಹೇಳಿದ್ರೆ ಅಂದ್ರೆ, ಯಾರೇ ಏನೇ ಕೇಳಲಿ, ಯಾರೇ ಎಷ್ಟೇ ಕೇಳಿದ್ರು ಕೂಡ ಡಾಕ್ಟರ್ ಕೇಳ್ತಂದ್ರೆ ಮೊದಲನೇ ಅವಕಾಶ ನಾನು ಡಾಕ್ಟ್ರಿಗೆ ಕೊಡಬೇಕು. ಅವರು ಖುಷಿಯಿಂದ ಒಪ್ಕೊಂಡ್ರೆ ಅಂದ್ರೆ, ನನ್ನ ತಂದೆಯವರು ಮೊದಲಿಂದ ಕಟ್ಟಿದಂತ ಈ ಮನೆ ಬೇರೆ ಯಾವುದಕ್ಕೇನು ಕೊಡ್ಲಿಲ್ಲ, ಒಂದು ಒಳ್ಳೆ ಇದಕ್ಕೆ ಹೋಯ್ತಲ್ಲ ಅಂತ ಹೇಳಿ ಅವರು ತುಂಬಾ ಸಂತೋಷ ಪಟ್ಟರು. ಆ ಪ್ರಕಾರ ಭರತ್ ಶೇಟ್ ಡಾಕ್ಟರ್ ಅವರಿಗೆ ಇದು ಹೊಂದಾಣಿಕೆ ಆಯಿತು. ನಮಗೆ ತುಂಬಾ ಖುಷಿ ಅಂದ್ರೆ ಭರತ್ ಶೇಟ್ ಡಾಕ್ಟರ್ ಅವರ ಕೀರ್ತಿ ಈ ಮನೆಯಲ್ಲಿ ಇನ್ನೂ ಉಜ್ವಲ ಆಗಬೇಕು. ದಿನದಿಂದ ಅವರ ಹೆಸರು ವಾಸಿಯಾಗಿ ಕರ್ನಾಟಕದಾದ್ಯಂತ ಅವರ ಹೆಸರು ಬೆಳೆದು ನಮ್ಮ ಕುಮಟಾ ಜನರಿಗೆ ಅವರ ಸೇವೆ ಅಗದಿ ಒಳ್ಳೆ ರೀತಿಯಲ್ಲಿ ಸಿಗಬೇಕಂತ ಹಾರೈಸಿ
ಡಾಕ್ಟರ್ ಭರತ್ ಶೇಟ್ ಮಾತನಾಡಿ, ನಾನು ಮತ್ತು ನನ್ನ ಪತ್ನಿ ಡಾಕ್ಟರ್ ರಂಜಿತಾ ಶೇಟ್ ಇಬ್ಬರು ಸೇರಿ ಈ ಅಭಯ ಹೆಲ್ತ್ ಕೇರ್ ಮೂಲಕ ಈ ಭಾಗದ ಜನರಿಗೆ ಉತ್ತಮ ವೈದ್ಯಕೀಯ ಸೇವೆ ನೀಡುತ್ತೇವೆ. ತುರ್ತು ಸಂದರ್ಭದಲ್ಲಿ ರೋಗಿಯನ್ನ ಅಡ್ಮಿಟ್ ಮಾಡಿಕೊಂಡು ಚಿಕಿತ್ಸೆ ನೀಡುವ ಜೊತೆಗೆ ಬಿಪಿ, ವಿವಿಧ ರೀತಿಯ ರಕ್ತ ತಪಾಸಣೆ, ಎಕ್ಸ್ರೇ, ಫಾರ್ಮಸಿ ಇನ್ನಿತರೆ ವೈದ್ಯಕೀಯ ಸೌಲಭ್ಯಗಳು ನಮ್ಮ ಕ್ಲಿನಿಕ್ನಲ್ಲಿ ಲಭ್ಯವಿದೆ. ಇದರ ಸದುಪಯೋಗ ಪಡೆಯುವಂತೆ ಕರೆ ನೀಡಿದರು. ಮನಸ್ಪೂರ್ವಕವಾಗಿ ನಾನು ವೆಲ್ಕಮ್ ಮಾಡ್ತಾ ನೀವು ಬಂದಿದ್ದಕ್ಕೆ ಬಹಳ ಖುಷಿ ಆಯಿತು ಸರ್. ಈ ಒಂದು ಫಂಕ್ಷನ್ಗೆ ಯಾವುದಾದ್ರೂ ಒಂದು ಫಂಕ್ಷನ್ಗೆ ನಮ್ಗೆ ಹೋಗ್ಬೇಕಂದ್ರೆ ನಾವು ಮುಂಚಿಂದಾನೇ ಒಂದು 4-5 ದಿನ ಮುಂಚೆ ನಾವು ಪ್ರಿಪೇರ್ ಮಾಡಿ ಬಹಳ ಇಟ್ಸ್ ವೆರಿ ಡಿಫಿಕಲ್ಟ್ ಆ ಟೈಮಲ್ಲಿ ನಾವು ಅರೇಂಜ್ ಮಾಡ್ಕೊಂಡು ಬರೋದು. ಬಿಕಾಸ್ ನಮ್ದು ಆಲ್ರೆಡಿ ಒಂದು ಶೆಡ್ಯೂಲ್ ಇರ್ತದೆ, ಪ್ಲಾನ್ ಇರ್ತದೆ. ಅದೆಲ್ಲ ಒಂದು ಶಾರ್ಟ್ ಪೀರಿಯಡ್, ಒಂದು 15-10 ಡೇಸ್ ನಾನು ಹೇಳಿದ ಕೂಡಲೇ ಸರ್ ವಿದಿನ್ ಒಂದು 12 hours he said okay with his busy schedule. I know sir how difficult it is, ಎಷ್ಟು ಕಷ್ಟ ಅದು ಒಂದು ಶೆಡ್ಯೂಲ್ ಪ್ಲಾನ್ ಮಾಡುವಂಥದ್ದು. ಅಷ್ಟು ಬ್ಯುಸಿ ಶೆಡ್ಯೂಲಲ್ಲೂ ಇದೊಂದು ಕಾರ್ಯಕ್ರಮಕ್ಕೆ ಬಂದು ಇಲ್ಲಿ ನಮ್ಮ ಹಾಸ್ಪಿಟಲ್ ನಿಮ್ಮ ಕೈಯಿಂದ ಉದ್ಘಾಟನೆ ಆಗಿದ್ದು ನನಗೆ ಬಹಳ ಖುಷಿ ತಂದು ಸರ್. ಬಹಳ ಧನ್ಯವಾದಗಳು. ವೇದಿಕೆ ಮೇಲೆ ಇನ್ನೊಬ್ಬರು ನಮ್ಮ ರಮಾಕಾಂತ್ ಅವರು ಕೂಡ ಅಷ್ಟೇ. ಮುಂಚಿನ ನಮ್ಗೆ ಏನಾದರೂ ಇಲ್ಲಿ ಪ್ರಾಬ್ಲಮ್ ಆದರೂ ಫಸ್ಟ್ ಕಾಲ್ ಮಾಡೋದು, ಸರಿ ಹಿಂಗೆ ಆಗಿದೆ, ಎಂತ ಮಾಡೋದು, ಟೆನ್ಷನ್ ತಗೊಬಿಡಿ, ಎಲ್ಲ ಸರಿ ಆಗ್ತದೆ, ಎಲ್ಲ ಸರಿ, ಪ್ರಾಬ್ಲಮ್ ಆಗೋದಿಲ್ಲ. ಎಲ್ಲದಕ್ಕೂ ಕೂಡ ನಮಗೆ ಸ್ವಲ್ಪ ಧೈರ್ಯ ಕೊಟ್ಟು ಈ ಫಂಕ್ಷನಲ್ಲೂ ಕೂಡ ಬಂದು ಉದ್ಘಾಟನೆಯಲ್ಲಿ ನಮಗೆ ಬಹಳ ಮಾಡ್ಲಿಕ್ಕೆ ಬಂದಿದ್ದೀವಿ. ಬಹಳ ಧನ್ಯವಾದ ಸರ್. ನೀವು ಹೇಳಿದ ಹಾಗೆ ನಿಮ್ಮ ತಂದೆಯಾದ ವೈಕೇಶನ್ ಅವರು ಬಹಳ ಪ್ರೀತಿಯಿಂದ ಕಟ್ಟಿದ ಮನೆ. ನಾವು ಕೂಡ ಅದನ್ನು ಹಾಗೆ ಮುಂದುವರಿಸಿಕೊಂಡು ಹೋಗ್ತೀವಿ, ನೋಡ್ಕೊಂಡು ಹೋಗ್ತೀವಿ. ಹಾಗೂ ನಮ್ಮ ಕರ್ತವ್ಯ ನಾವು ಹೇಳಿದ ಹಾಗೆ ಮಾಡ್ತೀವಿ ಸರ್. ಬಹಳ ಧನ್ಯವಾದ. ಈ ಸಂದರ್ಭದಲ್ಲಿ ಸೆಮಿಕೋನ್ ಡೆನ್ಫೋಸ್ ಇಂಡಿಯಾ ಕಂಪನಿಯ ವ್ಯವಸ್ಥಾಪಕ ನಿರ್ದೇಶಕ ಶರತ್ ಯಶವಂತ ಶಾನ್ಬಾಗ್ ಮತ್ತು ಉದ್ಯಮಿ ರಮಾಕಾಂತ್ ಪ್ರಭು ಅವರನ್ನು ಸನ್ಮಾನಿಸಲಾಯಿತು. ಕಾರ್ಯಕ್ರಮದಲ್ಲಿ ಲಕ್ಷ್ಮಣ್ ಶಂಕರ್ ಶೇಟ್ ಸ್ವಾಗತಿಸಿ ಪ್ರಾಸ್ತಾವಿಸಿದರು. ಶರತ್ ಲಕ್ಷ್ಮಣ್ ಶೇಟ್ ನಿರೂಪಿಸಿ ವಂದಿಸಿದರು. ಶರತ್ ಶೇಟ್ ತಾಯಿ ಜ್ಯೋತಿ ಲಕ್ಷ್ಮಣ್ ಶೇಟ್, ಕುಟುಂಬದವರಾದ ದೀಪಿಕಾ ಶೇಟ್, ವಿನಾಯಕ ಶೇಟ್, ಕುಮಟಾದ ವಿವಿಧ ವೈದ್ಯರು, ಗಣ್ಯರು ಇತರರು ಇದ್ದರು. ಕೆನರಾ ಪ್ಲಸ್ ನ್ಯೂಸ್, ಕುಮಟಾ.